ಅಮ್ಮ ಎಲ್ಲ ಕಡೆ ಆಗ್ ಬಂದೆ. ಒಳ್ಳೆ ಮನ್ಸಿಂದ ಆಗ್ತೆ ತಾನೆ? ಹೂನಮ್ಮ, ಒಳ್ಳೆ ಮನ್ಸಿಂದಾನೇ ಮಾಡಿದೀನಿ. ಈ ಆತ್ಮಗಳಿಂದ ಮುಕ್ತಿ ಸಿಗ್ಬೇಕಲ್ವೇನಮ್ಮ? ಸದ್ಯ ಈ ಮನೇಲಿ ಎಲ್ರಿಗೂ ಒಳ್ಳೇದಾದ್ರೆ ಸಾಕು. ಈ ಮನೆಗೆ ಹಿಡ್ದಿರೋ ಪೀಡೆ ಪಿಚಾಚಿಗಳೆಲ್ಲ ತೊಲಗಿದ್ರೆ ಸಾಕು ಭಗವಂತ. ಕರ್ಣ, ಯಾಕಂದ ಡಲ್ ಆಗಿದ್ಯಾ? ಏನಾಯ್ತು? ಎಲ್ಲ ಮುಳುಗೋಯ್ತು ಅಜ್ಜಿ. ಇಷ್ಟು ವರ್ಷ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೆಲ್ಲ ಸುಟ್ಟು ಬೂದಿ ಆಗೋಯ್ತು. ಸುಟ್ಟು ಬೂದಿ ಆಯ್ತಾ? ಏನ್ ಹೇಳ್ತಿದ್ಯೋ? ಅರ್ಥ ಆಗೋ ರೀತಿ ಹೇಳು. ನಮ್ ಗೋಡೌನ್ಗೆ ಬೆಂಕಿ ಬಿದ್ದೋಯ್ತು ಅಜ್ಜಿ. ಅಯ್ಯೋ, ಏನ್ ಹೇಳ್ತಿದ್ಯಾ? ಹೇಗಾಯ್ತು ಇದೆಲ್ಲ? ಹೇಗಾಯ್ತೋ ಏನೋ ಒಂದು ಗೊತ್ತಿಲ್ಲ. ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಾವ ದಾರಿನೂ ಕಾಣಿಸ್ತಿಲ್ಲ ಅಜ್ಜಿ. ಗೋಡೌನ್ ತುಂಬಾ ರಾ ಮೆಟೀರಿಯಲ್ಸ್ ಇತ್ತು. ಲಕ್ಷಾಂತರ ರೂಪಾಯಿ ಲಾಸ್ ಆಗಿದೆ. ಇದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಇನ್ಶೂರೆನ್ಸ್ ಮಾಡ್ಸಿರ್ತೀರಲ್ಲ, ಅದನ್ನ ಕ್ಲೈಮ್ ಮಾಡಿದ್ರೆ ಆಯ್ತು. ನಮ್ಮ ಆಫೀಸಲ್ಲಿ ಅದನ್ನ ದೊಡ್ಡ ಎಡವಟ್ ಮಾಡಿ ಇಟ್ಟಿದ್ದಾರೆ. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಕಟ್ಟಿಲ್ಲ. ಅಯ್ಯೋ, ನಾನು ಅದನ್ನ ನೋಡ್ಕೊಳ್ಳಿಲ್ಲ. ಅಯ್ಯೋ ದೇವ್ರೆ, ಇದ್ಯಾವ ಗ್ರಾಚಾರನೋ? ಒಂದ್ ಸಮಸ್ಯೆ ಬಗೆಹರಿತು ಅನ್ನೋಷ್ಟೊತ್ತಿಗೆ ಇನ್ನೊಂದ್ ಸಮಸ್ಯೆ ಶುರುವಾಗಿರುತ್ತಲ್ಲಪ್ಪ. ಫೈರ್ ಇಂಜಿನ್ ಅವ್ರು ಫೋನ್ ಮಾಡಿದ್ಯೇನು? ಅವ್ರು ಬರೋ ಅಷ್ಟೊತ್ತಿಗೆ ಮುಕ್ಕಾಲ್ ಗೋಡೋನು ಸುಟ್ಟೆ ಹೋಗಿತ್ತಂತೆ ಅತ್ತೆ. ಭಾವ, ಹೇಗಾಯ್ತಿದೆಲ್ಲ? ಅದಕ್ಕೆ ನೀವು ಬಂದ್ಬಿಟ್ರಾ? ಯಾವಾಗ ಬಂದ್ರಿ? ಇಷ್ಟ ದಿನ ಎಲ್ಲಿ ಹೋಗಿದ್ರಿ ಅದಕ್ಕೆ? ಪಾಪ ಅರ್ಜುನ್, ನೀವಿಲ್ದೆ ಎಷ್ಟು ಒದ್ದಾಡ್ಬಿಟ್ಟ ಗೊತ್ತಾ? ಹಾಸಿಗೆಯಿಂದ ಎದೇಳಕ್ಕೂ ಆಗ್ತಿಲ್ಲ ಅಂತ ಪರಿಸ್ಥಿತಿಲಿ ಇದಾನ ಅವನು. ಪಾಪ, ಅವನು ಊಟ ಮಾಡಿ ಎಷ್ಟು ದಿನ ಆಯ್ತು ಗೊತ್ತಾ ಅದಕ್ಕೆ? ಭಾವ, ಅರ್ಜುನ್ ಸರು ಸರಿ ಹೋದ್ರು. ಅದೆಲ್ಲ ಸರಿ. ಫ್ಯಾಕ್ಟ್ರಿಗೆ ಏನಾಯ್ತು ಅದನ್ನ ಮೊದಲು ಹೇಳಿ. ತುಂಬಾ ಲಾಸ್ ಆಗಿದೆ ಅದಕ್ಕೆ. ಫ್ಯಾಕ್ಟ್ರಿ ಸುಟ್ಟು ಹೋಗಿರೋದು ಇನ್ವೆಸ್ಟರ್ಸ್ಗೆಲ್ಲ ಗೊತ್ತಾಗಿದೆ. ಹಾಗಾಗಿ ಶೇರ್ಸ್ ವಾಪಸ್ ಕೊಡು ಅಂತ ಕೇಳ್ತಿದ್ದಾರೆ. ಇದ್ದಕ್ಕಿದ್ದಾಗೆ ಶೇರ್ಸ್ ವಾಪಸ್ ಕೊಡು ಅಂದ್ರೆ ನಾನು ಹೇಗ್ ಕೊಡ್ಲಿ? ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅದಕ್ಕೆ. ಅವ್ರ ಹತ್ರ ಸ್ವಲ್ಪ ಟೈಮ್ ಕೇಳಿ ಭಾವ. ಇಲ್ಲ ಅದಕ್ಕೆ, ಫ್ಯಾಕ್ಟ್ರಿ ಸುಟ್ಟೋಗಿರೋದ್ರಿಂದ ಅವ್ರು ಯಾರಿಗೂ ನನ್ನ ಮೇಲೆ ನಂಬಿಕೆನೇ ಇಲ್ಲ. ಎಲ್ಲಿ ನಾನು ಊರ್ ಬಿಟ್ಟು ಹೋಗ್ಬಿಡ್ತೀನೋ ಅನ್ನೋ ತರ ರಿಯಾಕ್ಟ್ ಮಾಡ್ತಿದ್ದಾರೆ. ಈಗ ಅವ್ರಿಗೆಲ್ಲ ಅಮೌಂಟ್ ಸೆಟ್ಲ್ ಮಾಡ್ದೆ ನನಗೆ ಬೇರೆ ದಾರಿನೇ ಇಲ್ಲ. ಮತ್ ಹೇಗ್ ಸೆಟ್ಲ್ ಮಾಡ್ತೀರಾ ಭಾವ? ಅಷ್ಟೊಂದು ದುಡ್ಡನ್ನ ಹೇಗ್ ಹೊಂದಿಸ್ತೀರಾ? ಅದಕ್ಕೆ ಇವಾಗ ನೀವೇ ನನಗೆ ಸಹಾಯ ಮಾಡ್ಬೇಕು. ಭಾವ, ಅಷ್ಟೊಂದು ದುಡ್ಡು ನನ್ನ ಹತ್ರ ಎಲ್ಲಿಂದ ಬರುತ್ತೆ? ದುಡ್ಡೇನ್ ಬೇಡ ಅದಕ್ಕೆ. ಅದು ಅದು ಏನ್ ಹೇಳಿ ಭಾವ? ನಾನು ನಿಮ್ಗೆ ಈ ಮನೆ ಬರ್ಕೊಟ್ಟಿದ್ದೆ. ನಿಮಗೆ ಬೇಜಾರಿಲ್ಲ ಅಂದ್ರೆ ಈ ಮನೆ ಪೇಪರ್ಸ್ ಕೊಡೋಕ್ಕಾಗತ್ತಾ? ಭಾವ, ಅದು ಯಾಕದ್ಕೆ? ಅದು ಕೊಟ್ಬಿಟ್ಟು ವಾಪಸ್ ಕೇಳ್ತಿದ್ದೀನಿ ಅಂತ ಬೇಜಾರಾಗ್ತಿದ್ಯಾ? ಸಾರಿ ಅದಕ್ಕೆ. ಈಗ ನನ್ನ ಪರಿಸ್ಥಿತಿ ಆಗಿದೆ. ನನ್ಗೆ ಇದನ್ನ ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ. ದಯವಿಟ್ಟು ತಪ್ಪಾಗಿ ತಿಳ್ಕೊಳ್ಬೇಡಿ ಅದಕ್ಕೆ. ಛೇ, ಹಾಗೆಲ್ಲ ಏನಿಲ್ಲ ಭಾವ. ಅದು ಅದು ನನ್ನಿಂದ ಒಂದು ತಪ್ಪಾಗಿ ಹೋಗಿದೆ. ತಪ್ಪಾಯ್ತಾ? ಏನಾಯ್ತು ಅದಕ್ಕೆ? ಅದು ನಾನು ಈ ಮನೆನ ಅಶ್ವಿನಿ ಹೆಸರಿಗೆ ಬರ್ಕೊಟ್ಟಿದ್ದೀನಿ.